ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋನ ಸಂಜೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಪರಿಸರ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ನೋಡಿ ಹೇಗಿದೆ ಅಂತ ಹೇಳಿ. ಸೊ ನಾವೆಲ್ಲಿದ್ದೀವಿ ಅಂತಂದರೆ ಇವತ್ತು ಸುಕ್ಷೇತ್ರ ಕುರುವತ್ತಿ ಒಳಗಿರ್ತಕ್ಕಂಥದ್ದು. ಕುರುವತ್ತಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯಾವುದಕ್ಕೆ ಪ್ರಸಿದ್ಧಿ ಹೇಗಿದೆ ಅಂತ. ನೋಡೋಣ ಬನ್ನಿ. ಕುರುವತ್ತಿ ದೇವಸ್ಥಾನ ತುಂಬ ಮೆಟ್ಲಿದ್ದಾವೆ. ಸೊ ಮೆಟ್ಲು ಹತ್ಕೊಂಡು ಹೋಗಬೇಕು. ನೋಡಿ ಹೋಗ್ತಾ ಇದ್ದೀವಿ. ಹಾಗೆ ನಿಮಗೆ ಗೊತ್ತಿರಲಿ ಅಂತ, ಯಾಕಂದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಒಳಗೆ ಒಬ್ಬೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಕುರುವತ್ತಿ ಬಸವಣ್ಣನ ದರ್ಶನ ಆಗಲಿ ಅಂತ ಹೇಳಿಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಕ್ಕಂಥದ್ದು. ನೋಡಿ, ಹೋಗುವ ದಾರಿಯಲ್ಲಿ ಪ್ರತಿನಿತ್ಯ ಕರ್ನಾಟಕದ ಟೂರಿಸಮ್ ಪ್ಲೇಸಸ್ ಅಂದರೆ ತಪ್ಪಾಗಲ್ಲ. ಇದು ಕುರುವತ್ತಿ ಬಸವೇಶ್ವರ, ಮೈಲಾರಲಿಂಗೇಶ್ವರ, ಹಾಗೆ ಗಳಗನಾಥ, ಇವೆಲ್ಲ ಒಂದೇ ದಾರಿಯಲ್ಲಿ ಬರ್ತಕ್ಕಂಥದ್ದು. ನೋಡಿ, ಕುರುವತ್ತಿ ಬಸವೇಶ್ವರ, ಮಲ್ಲಿಕಾರ್ಜುನ ಫೋಟೋಸ್ ಎಲ್ಲ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಕುರುವತ್ತಿ ಬಸವೇಶ್ವರ ಟೆಂಪಲ್, ಇದು ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥದ್ದು. ಇದು ಬಾಗಿಲು, ಮೇನ್ ಡೋರ್ ಅಂತಲೇ ಹೇಳ್ಬೋದು. ನನ್ನ ಮಗಳು ಮತ್ತು ನಮ್ಮ ಮನೆಯವರು ಹೋಗ್ತಾ ಇರ್ತಕ್ಕಂಥದ್ದು. ನೋಡಿ, ಇಷ್ಟೆಲ್ಲ ಇದೆ ಇಲ್ಲಿ. ಈ ಥರ ಕಾಣಿಸುತ್ತೆ. ಮುಂದಿನ ದೇವಸ್ಥಾನದ ಮುಂದಿನ ಕಟ್ಟೆ ಭಾಗ ಇದು. ನೋಡಿ, ಇದೆ ಎಂಟ್ರೆನ್ಸ್. ಇಷ್ಟಿದೆ ಅಂತ ಇದೆ. ಸೊ ಎಷ್ಟಿದೆ ಅಂತ ನಾನು ಕೇಳಿಲ್ಲ, ಅವರು ಹೇಳಿಲ್ಲ. ಟಿಕೆಟ್ ತೊಗೊಂಡ್ವಿ. ಸಣ್ಣ ಮಕ್ಕಳಿಗಿಲ್ಲ, ನನ್ನ ಮಗಳಿಗಿಲ್ಲ, ನನಗೂ ನಮ್ಮ ಮನೆಯವರಿಗೂ ಟಿಕೆಟ್ ತೊಗೊಂಡು ಒಳಗೆ ಹೋಗ್ತಕ್ಕಂಥದ್ದು. ಮೊದಲಿಗೆ ಈ ಥರ ಎಲ್ಲ ವ್ಯವಸ್ಥೆ ಇರಲಿಲ್ಲ. ಹಾಗೆ ಹೋಗಿ ಹಂಗೆ ಡೈರೆಕ್ಟಾಗಿ ದೇವ್ರ ದರ್ಶನ ಮಾಡ್ಬೋದಿತ್ತು. ಸೊ ಇತ್ತೀಚೆಗೆ ಮಾಡಿದ್ದಾರೆ. ನಾನು ಈಗ 1-2 ವರ್ಷದ ಕೆಳಗೆ ಬಂದಿದ್ದೆ ಇಲ್ಲಿ ದೇವಸ್ಥಾನಕ್ಕೆ. ಈ ಥರ ಇರಲಿಲ್ಲ. ಇವಾಗ ಇತ್ತೀಚೆಗೆ ಈ ಥರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ನೋಡಿ, ಆ್ಯಕ್ಚುಲಿ ಇವತ್ತು ಹುಣ್ಣಿಮೆ ಅಲ್ವಾ. ಸೊ ಹಾಗಾಗಿ ದೇವ ದರ್ಶನ ಸಂಡೇ ಹೀಗೆ ಇದ್ದೇ ಇರುತ್ತೆ. ನೋಡಿ, ಈ ಥರ ಇದೆ. ಅಲ್ಲಿ ದೇವ್ರ ದರ್ಶನ, ದೇವಸ್ಥಾನದ ಮುಂಭಾಗಲು ಈ ಥರ ಇದೆ. ಅಲ್ಲಿ ಪೂಜೆ ನಡೀತಾ ಇತ್ತು. ಸೊ ಜನರಿದ್ದರು ಅಂತ ಹೇಳ್ಬಿಟ್ಟು ಇಷ್ಟು ವಿಡಿಯೋನ ಮಾಡ್ತಾಯಿದ್ದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ದಯವಿಟ್ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನನ್ನ ಚಾನಲ್ ಬೆಳವಣಿಗೆಗೆ ನೀವೇ ದಾರಿ ಅಂತ ಹೇಳ್ತೀನಿ. ಹಾಗೆ ನೋಡಿ, ದರ್ಶನ ಆಯ್ತಲ್ವ. ಬಸವಣ್ಣಂದು ನಂದಿ ವಿಗ್ರಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಜನರು ಇದ್ದರೂ ಸಹ ನಾವು ಹಾಗೆ ದಬ್ಬೆ ಗಡಿಗೆಗೆ ದುಡ್ಡು ಹಾಕಿಬಿಟ್ಟು ಮುಂದಿನ ಕಡೆ ಇರ್ತಕ್ಕಂಥ ಟೆಂಪಲ್ಗೆ ಬಂದ್ವಿ. ಮಲ್ಲಿಕಾರ್ಜುನ ಟೆಂಪಲ್. ಇದು ಪುರಾತನ ಐತಿಹಾಸಿಕ ದೇವಸ್ಥಾನ ಅಂದರೆ ತಪ್ಪಾಗಲ್ಲ. ಅದೇ ಎದುರುಗಡೆ ನಂದಿ ವಿಗ್ರಹ ಇರ್ತಕ್ಕಂಥದ್ದು ಕಟ್ಟಡ ಆಗಿರ್ತಕ್ಕಂಥದ್ದು. ಇದು ಜಕಣಾಚಾರಿ ಕಟ್ಟಡ ಅಂತಲೇ ಹೇಳ್ತಾರೆ. ನೋಡಿ, ಈ ಥರ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಅಲ್ಲೆಲ್ಲ ಫೋಟೋ ಅದು ತೆಗಿತಾ ಇದ್ರು. ನಾನು ಹಾಗೆ ವಿಡಿಯೋ ಮಾಡಿಕೊಂಡು ಬಂದೆ. ದೇವರು ಅಷ್ಟಾಗಿ ಕಾಣಲಿಲ್ಲ ಅನಿಸುತ್ತೆ. ನೋಡಿ, ಇಷ್ಟ ಆಯಿತು. ಸೊ ಅಲ್ಲಿ ಅರ್ಚಕರು ಸಹ ಇದ್ದರು. ಹಾಗೆ ನಮ್ಮ ಮನೆಯವರು ಆ ಕಡೆ ಎಲ್ಲ ವಿಡಿಯೋ ಮಾಡ್ಕೊ ಅಂತ ಹೇಳ್ತಾಯಿದ್ರು. ಸೊ ಮಾಡಿದೆ. ನೋಡಿ, ಕಂಬ ಪ್ರತಿಯೊಂದೂ ಇಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತಂದು ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ವಿಡಿಯೋ ಮಾತ್ರ ನೋಡಲಿಕ್ಕೆ. ಹಾಗೆ ಈ ಜಕಣಾಚಾರಿ ಕಟ್ಟಡ ಅಂದರೆ ಏನಂತ ಈಗಿನ ಜನ್ರೇಷನ್ ಮಕ್ಕಳಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನನ್ನ ವಿಡಿಯೋನ ಕೊನೆವರೆಗೆ ನೋಡಿ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಇಂಥ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರಗಳನ್ನು ಅವರಿಗೆ ಪರಿಚಯ ಮಾಡಿಸ್ಕೊಡಿ. ಯಾರು ಬಂದು ಇಲ್ಲಿ ಸಡನ್ನಾಗಿ ನೋಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಯಾರು ಈ ಥರ ವಿಡಿಯೋ ಮಾಡಿರ್ತಾರೆ ಅವರ ಯೂಟ್ಯೂಬಿನಿಂದ ಈ ವಿಡಿಯೋನ ತೋರಿಸಿ ಮಕ್ಕಳಿಗೂ ಒಂಥರ ಪರಿಚಯ ಆಗುತ್ತೆ ಅಂತಲೇ ಹೇಳ್ಬೋದು. ಅವತ್ತಿನ ಬಾಗಿಲುಗಳು ನೋಡಿ ಆ ಥರ ಇದೆ ಅಂತ. ಡೋರ್ಸ್ ಎಲ್ಲ ಯಾವುದೇ ಕೆಲಸ ಮಾಡಬೇಕಂದ್ರೂ ಡೆಡಿಕೇಶನ್ ಬೇಕು, ಮೇನು ಪೇಷನ್ಸ್ ಬೇಕು. ಸೊ ಮಾಡೋದ್ರಿಂದ ಅವ್ರೇನಂತಾರೆ ಇವರೇನಂತಾರೆ ಅದನ್ನು ಬಿಟ್ಬಿಡಬೇಕು. ನಾನು ಮೊದಲು ಆ ಥರ ಎಲ್ಲ ಮಾಡ್ತಾಯಿದ್ದೆ. ಸೊ ಇವಾಗೆಲ್ಲ ನನ್ನ ಕೆಲಸ ಅಲ್ವಾ, ನಾನು ಯಾರನ್ನ ಮೆಚ್ಚಿಸ್ಕೋಸ್ಕರ ಮಾಡ್ತಾಯಿಲ್ಲ. ನನ್ನ ಹ್ಯಾಬಿಟ್, ನನ್ನ ಇದು ದೇವ್ರು ಮೆಚ್ಚಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಈ ಥರ ಕೆಲಸ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಹೊರಗಿನ ನೋಟ ಈಗ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಪ್ರತಿಯೊಂದು ಕಂಬನೂ ಅದ್ಭುತವಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದು. ನೋಡಿ ಅವಾಗಿನ ಡಿಸೈನ್ಸ್ ಹೆಂಗಿದೆ ಅಂತಂದು
ಇವಾಗ ಯಾವ ಇಂಜಿನಿಯರ್ ಮಾಡಿದರೂ ಈ ಥರ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ತುಂಬ ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನ ಅಂದರೆ ತಪ್ಪಾಗಲ್ಲ. ನೋಡಿ ಅಲ್ಲೆಲ್ಲ ಗೋಪುರ ಕಡೆ ಹೊರಾಂಗಣ ನೋಡ್ತಾ ಇದ್ದರೆ ಈ ಥರ ಚೆನ್ನಾಗಿದೆ. ಹಾಗೆ ಫೋಟೋಸ್ ಎಲ್ಲ ತೆಗಿತಾಯಿದ್ರು. ನಾವು ನೋಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡು ನೋಡ್ತಾ ನಿಂತ್ಕೊಂಡಿದ್ವಿ. ಜನರು ಹೋಗೋದು ಬರೋದೆಲ್ಲ ಮಾಡ್ತಾಯಿದ್ರು. ನಮ್ಮ ಮನೆಯವರು ವಿಡಿಯೋ ಮಾಡ್ಕೊಳೀನು ಅಂತ ಹೇಳಿಬಿಟ್ಟು ಅವರು ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರ. ನೋಡಿ ಈಗ ಕಾಣಿಸ್ತಾ ಇದೆ ಅಂತ. ಯಾರಾದರೂ ಬರೋರಿದ್ದರೆ ನೋಡೋರಿದ್ದರೆ ಹಾವೇರಿಯಿಂದ ಒಂದು 30 ಕಿಲೋಮೀಟ್ರ್ ಅಂತರದಲ್ಲಿರ್ತಕ್ಕಂಥದ್ದು. ಹಾಗೆ ಹರಪನಹಳ್ಳಿಯಿಂದ ಒಂದು 30-35 ಕಿಲೋಮೀಟ್ರ್ ಅಂತರದಲ್ಲಿರ್ತಕ್ಕಂಥದ್ದು ಅಷ್ಟೇ. ನೋಡಿ ಹೀಗೆ ಕಾಣಿಸ್ತಾ ಇದೆ. ಹೂವಿನಡಗಲಿ ತಾಲೂಕು, ವಿಜಯನಗರ ಡಿಸ್ಟಿಕ್ಕಿಗೆ ಸೇರಿರ್ತಕ್ಕಂಥ ಕುರುವತ್ತಿ ಬಸವೇಶ್ವರ ದೇವಸ್ಥಾನ ತುಂಬ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು. ಕರ್ನಾಟಕದ ಟೂರಿಸಮ್ ಪ್ಲೇಸ್ ಅಂದರೆ ತಪ್ಪಾಗಲ್ಲ. ಇದು ಪ್ರತಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ವಿಜೃಂಭಣೆಯಿಂದ ಜಾತ್ರೆ ತೇರು ಆಗುತ್ತೆ ಇಲ್ಲಿ ಬಸವೇಶ್ವರಂದು. ನೋಡಿ ಯಾರಾದರೂ ಬರೋರಿದ್ದರೆ ಈ ಥರ ಒಂದು ಹರಪನಹಳ್ಳಿ ಕಡೆಯಿಂದ, ದಾವಣಗೆರೆ ಕಡೆಯಿಂದನೂ ಬರ್ಬೋದು, ಹಾವೇರಿ ರಾಣೆಬೆನ್ನೂರು ಕಡೆಯಿಂದನೂ ಬರ್ಬೋದು. ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ಲೇಸು. ನೋಡಿ ಆವಾಗಿನ ಕೆತ್ತನೆ ಹೇಗಿದೆ, ಜಕಣಾಚಾರಿ ಕಟ್ಟಡ ಅಂತಲೇ ಹೇಳ್ತಾರೆ ಇದಕ್ಕೆ. ನೋಡಿ ಎಷ್ಟು ಅದ್ಭುತವಾಗಿದೆ ಇಲ್ಲಿಯ ಶಿಲೆಗಳು, ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದನ್ನು ಲಾಸ್ಟಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಅವಕಾಶ ಆಯಿತು. ಹಾಗೆ ಮಾಡಿಕೊಂಡು ಪರಿಚಯ ಇರಲಿ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೋಸ್ಕರ ಅಂತ ಹೇಳ್ಬಿಟ್ಟು ಈ ಥರ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ. ಯಾಕಂದರೆ ಎಲ್ಲರಿಗೂ ತಿಳಿದಿರಲ್ಲ ಒಂದೊಂದು ಇತಿಹಾಸದ ಬಗ್ಗೆ, ಒಂದೊಂದು ದೇವಸ್ಥಾನದ ಬಗ್ಗೆ. ಸೊ ಇರಲಿ ಅಂತ ಹೇಳ್ಬಿಟ್ಟು ಹಾಗಾಗಿ ವಿಡಿಯೋ ಮಾಡಿದ್ದು. ನೋಡಿ ಹಾಗೆ ಇಲ್ಲಿ ಆವಾಗಿನ ಬರವಣಿಗೆ ಹೀಗಿದೆ ಅಂತ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಲ್ಲ. ಇದು ಸಹ ಕಣ್ಣಿಗೆ ಕಾಣ್ತು. ಅಲ್ಲಿ ನಾವು ಅಷ್ಟು ಸರಿ ಹೋದ್ರೂ ಇದನ್ನಷ್ಟು ಅಬ್ಸರ್ವ್ ಮಾಡಲಿಲ್ಲ. ಸೊ ಅದು ವಿಡಿಯೋಗೋಸ್ಕರ ಆಯಿತು. ನೋಡಿ ಆ್ಯಕ್ಚುಲಿ ನನ್ನ ಮಗಳಿಗೋಸ್ಕರನೂ ಈ ಥರ ಒಂದು ಹೋಗ್ತಿರ್ತೀವಿ ನಾವು ಆವಾಗವಾಗ. ಅವಳಿಗೆ ಇವತ್ತಿಂದ ಏನೋ ಗೊತ್ತಿರಲ್ಲ, ಅದೇನಕ್ಕೆ ಇದು ಏನಕ್ಕೆ ಅಂತ ನಾವು ಬಿಡಲ್ಲ, ಗೊತ್ತಿರಲಿ ಅಂತ ಹೇಳ್ಬಿಟ್ಟು ತೋರಿಸ್ಲಿಕ್ಕೆ ಹೋಗ್ತಾ ಇರ್ತೀವಿ. ನೋಡಿ ಇದು ಆಚೆ ಕಡೆ ಬಂದರೆ ಇಲ್ಲೊಂಥರ ಏನೋ ಎಣ್ಣೆ ದೀಪ ಹಚ್ಚಿರ್ತಾರೆ. ಸೊ ಅದನ್ನು ನೋಡ್ದಂಗೆ ಆಯಿತು ಅಂತ ಹೇಳ್ಬಿಟ್ಟು ಈ ಥರ ಫೋಟೋಸ್ ಎಲ್ಲ ತೆಗಿಯೋದು ಆಯಿತು, ವಿಡಿಯೋ ಮಾಡೋದಾಯಿತು ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಫೋಟೋ ತೆಗಿತಾ ಇದ್ವಿ. ಹಾಗೆ ಇದು ಕುರುವತ್ತಿ ಬಸವೇಶ್ವರಂದ ಟೆಂಪಲಿಂದ ಆಚೆ ಬರ್ತಾ ಇರಬೇಕಾದ್ರೆ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಅವಳು ಸಾಮಾನ್ಯವಾಗಿ ಏನೂ ಕೇಳಲ್ಲ. ಏನಾದರೂ ಇಷ್ಟಪಟ್ಟರೆ ಮಾತ್ರ ಕೇಳ್ತಾಳೆ. ಆಚೆ ಕಡೆ ಹೋದರೆ ಅವಳಿಂದ ಸಮಸ್ಯೆ ಏನೂ ಇಲ್ಲ. ಹಾಗೆ ಬರ್ಬೋದು, ಹೋಗ್ಬೋದು. ಮಮ್ಮಿ ಒಂದು ಇದನ್ನು ಕೊಡಿಸು ಅಂತ ಹೇಳಿಬಿಟ್ಟು ಕೇಳ್ತಾಯಿದ್ಲು. ಸೊ ಹಾಗಾಗಿ ಅದನ್ನು ಕೇಳಿದ್ವಿ. ಅಲ್ಲಿ ತುಂಬ ರೇಟ್ ಹೇಳಿದರು, ಬೇಡ ಅಂತ ಹೇಳಿಬಿಟ್ಟು ಇದು ಕುರುವತ್ತಿಯಲ್ಲಿ ದೊಡ್ಡ ಹೊಳೆ ಇದೆ, ತುಂಗಭದ್ರದ್ದು. ಸೊ ನೋಡಲಿಕ್ಕೆ ಅಂತ ಹೋದ್ವಿ ನಾನು ನನ್ನ ಮಗಳು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಅಂದ್ರೆ ತುಂಬ ನೀರಿತ್ತು. ಹಾಗಾಗಿ ಇಳಿಲಿಕ್ಕೆ ಹೋಗಲಿಲ್ಲ ನಾವು. ಸುಮ್ಮನೆ ಮೆಟ್ಲ ಮೇಲೆ ನಿಂತ್ಕೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ನಂದು ಒಂದು ಸ್ವಲ್ಪ ಫೇಸ್ ರಿವೀಲ್ ಇರಲಿ ಅಂತ ಹೇಳಿಬಿಟ್ಟು ಮಾಡಿದ್ದೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದು. ನನಗೆ ಭಯ ಅಂದ್ರೆ ಭಯ ಆಯಿತು ನೀರಲ್ಲೇ ಹೋಗಲಿಕ್ಕೆ. ಹಾಗಾಗಿ ಸುಮ್ಮನೆ ಆಚೆ ಕಡೆ ನಿಂತ್ಕೊಂಡ್ಬಿಟ್ಟು ವಿಡಿಯೋ ಮಾಡಿದ್ದು. ನನ್ನ ಮಗಳು ಫೋಟೋ ತೆಗಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಫೋಟೋ ತೆಗಿದ್ದು, ಹಾಗೆ ವಿಡಿಯೋ ಮಾಡಿಕೊಂಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಮತ್ತೆ ಆಚೆ ಬಂದ್ವಿ. ಕುರುವತ್ತಿ ಬಾಯ್ ಹೇಳಿ ಹೋಗ್ತಾಯಿದ್ವಿ ಮೈಲಾರದ ಕಡೆಗೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.